ರಾಜ್ಯದಲ್ಲಿ ಎಂಎಲ್ಸಿ ಎಲೆಕ್ಷನ್ ಚುನಾವಣೆ ಹಾಗೆ ಸಂಪುಟ ವಿಸ್ತರಣೆ ಕಾಂಗ್ರೆಸ್ ಪಾಳೆಯದಲ್ಲಿ ಬಹಳಷ್ಟು ಅಗ್ಗಜಗ್ಗಾಟ, ಚರ್ಚೆ, ಮೀಟಿಂಗು, ರೆಸಾರ್ಟ್ಸ್ ಪಾಲಿಟಿಕ್ಸ್ ಎಲ್ಲ ನಡೀತಾ ಇದೆ. ಬಟ್ ಡಿ ಕೆ ಶಿವಕುಮಾರ್ಗೆ ಮೊದಲ ಅಗ್ನಿ ಪರೀಕ್ಷೆ ಇದು. ತನ್ನ ಆಪ್ತನನ್ನ ಗೆಲ್ಸ್ಕೊಳ್ಳಬೇಕು, ಹಾಗಾಗಿ ಎಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಬಾರ್ದು ಅಂತ ಶಾಸಕರನ್ನ ರೆಸಾರ್ಟ್ಸ್ಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತೊಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ನಾಯಕರು ಸವಾಲುಗಳ ಮೇಲೆ ಸವಾಲುಗಳನ್ನ ಹಾಕ್ತಾ ಇದ್ದಾರೆ. ಮತ್ತೊಂದ್ ಕಡೆ ಬೇಳೂರು ಗೋಪಾಲ್ ಕೃಷ್ಣ ಹಾಗೆ ಮಾಗಡಿ ಬಾಲಕೃಷ್ಣ ಅವರು ಸಚಿವರಾಗುವ ಸಂತಸದಲ್ಲಿ ಇದ್ದಾರೆ. ಅವ್ರಿಗೆ ಆ ಮಟ್ಟಿಗೆ ಭರವಸೆ ಸಿಕ್ತಂಕ ಕಾಣ್ತಾ ಇದೆ. ಇನ್ನೊಂದ್ ಕಡೆ INDA ಮೈತ್ರಿಕೂಟದ ಒಂದು ಪಾರ್ಟಿಯಿಂದ ಒಂದಷ್ಟು ಜನ ಶಾಸಕರು ಸಂಸದರು ಕಿತ್ಕೊಂಡು ಬಿಜೆಪಿ ಕಡೆಗೆ ಹೋಗೋಕೆ ರೆಡಿ ಆದಂಗೆ ಕಾಣ್ತಿದೆ. NDA ಮೈತ್ರಿಕೂಟದ ಕಡೆಗೆ ಯಾವ ರಾಜ್ಯ ಏನು ಎತ್ತ ಎಲ್ಲವನ್ನು ಕೂಡ ಹೇಳ್ತೇನೆ. ಎಲ್ರಿಗೂ ಸ್ವಾಗತ ಪ್ರೈಮ್ ಟೈಮ್ ನ್ಯೂಸ್ಗೆ. ನಾನು ಶಿವಕುಮಾರ್. ಕಡೆವರೆಗೂ ಈ ಸುದ್ದಿಯನ್ನ ನೋಡಿ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನು ಕರ್ನಾಟಕ ಟಿವಿಯನ್ನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಹತ್ವದ ವಿಚಾರಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಈ ಭೇಟಿ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಕುತೂಹಲನ ಮೂಡಿಸಿದ್ದು, ಹಲವು ರಾಜಕೀಯ ಬೆಳವಣಿಗೆಗಳ ನಡುವೆಯೇ ನಡೆದಿರೋದು ವಿಶೇಷ ಗಮನ ಸೆಳೆದಿದೆ. ಬೆಂಗಳೂರಿನಲ್ಲಿರತಕ್ಕಂಥ ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರೊಂದಿಗೆ ಕೆಲ ಕಾಲ ಸಮಾಲೋಚನೆ ನಡೆಸಿದರು. ರಾಜ್ಯದ ಆಡಳಿತಾತ್ಮಕ ಹಾಗೂ ರಾಜಕೀಯ ಬೆಳವಣಿಗೆಗಳ ಕುರಿತು ಈ ವೇಳೆ ಚರ್ಚೆ ನಡೆದಿರುವ ಸಾಧ್ಯತೆ ಇದೆ. ಭೇಟಿ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರತಕ್ಕಂಥ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಂದು ನನ್ನನ್ನ ಭೇಟಿಯಾಗಿ ಹಲವು ಮಹತ್ವದ ವಿಚಾರಗಳ ಕುರಿತು ಮಾತುಕತೆ ನಡೆಸಿದ್ರು ಅಂತ ತಿಳಿಸಿದ್ದಾರೆ. ಇದೇ ವಿಚಾರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದು, ನಿಕಟಪೂರ್ವ ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸಿದ್ದರಾಮಯ್ಯ ಅವರನ್ನ ಇಂದು ಕಾವೇರಿ ನಿವಾಸದಲ್ಲಿ ಭೇಟಿ ಮಾಡಿ ವಿವಿಧ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಲಾಯಿತು ಅಂತ ಬರ್ಕೊಂಡಿದ್ದಾರೆ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು, ಸಚಿವ ಸಂಪುಟದ ಕಾರ್ಯವೈಖರಿ, ವಿಸ್ತರಣೆ, ಪಕ್ಷ ಸಂಘಟನೆ ಹಾಗೂ ಮುಂಬರುವ ರಾಜಕೀಯ ಕಾರ್ಯಕ್ರಮಗಳ ಕುರಿತು ಈ ವೇಳೆ ಚರ್ಚೆ ನಡೆದಿರಬಹುದು ಎಂಬ ಲೆಕ್ಕಾಚಾರ ಇದೆ. ಆದ್ರೆ ಭೇಟಿಯ ನಿಖರ ವಿಷಯಗಳನ್ನ ಇಬ್ಬರೂ ನಾಯಕರು ಬಹಿರಂಗಪಡಿಸಿಲ್ಲ. ಏನಿರುತ್ತೆ, ಒಂದು MLC ಎಲೆಕ್ಷನ್, ಮತ್ತೊಂದು ಖಾತೆ ಮತ್ತೆ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಇರುತ್ತೆ. ಯಾರು ಏನು ಎತ್ತ, 20 ಮಂದಿಲಿ ಏನ್ ಕತೆ, ಯಾರನ್ನ ಸೇರ್ಸ್ಕೋಬೇಕು, ಹೊಸದಾಗಿ ಯಾರ ಅಳಬರನ್ನ ಸೇರ್ಸ್ಕೋಬೇಕು ಅಂತ ಆಗ್ತಿರುತ್ತೆ. ಇನ್ನು ನಿಮ್ ಕಡೆ ಒಂದು ಸ್ವಲ್ಪ ಏಳಿ ಆಚೆ ಹೆಚ್ಚಿ ಇರ್ಬೋದು, ಬಿಟ್ರೆ ಬೇರೆ ದೊಡ್ಡದೇನ ಇವೆರಡು MLC ಎಲೆಕ್ಷನ್ ಮತ್ತೆ ಕ್ಯಾಬಿನೆಟ್ ಬಿಟ್ರೆ ಅದರನ್ನ ಹೊರತಾಗಿ ಬೇರೆ ಏನೋ ಎಕ್ಸ್ಟ್ರಾ ಇರೋ ಸಾಧ್ಯತೆಗಳಿಲ್ಲ. ಇನ್ನು 21ಕ್ಕೆ ಪದಗ್ರಹಣ ಇದೆ KPCC ಅಧ್ಯಕ್ಷದು, ಅದು ಚರ್ಚೆ ಆಗಿದ್ರೆ ಆಗಿರುತ್ತೆ ಅಷ್ಟೇ. ಸಚಿವ ಸಂಪುಟ ಖಾತೆ ಹಂಚಿಕೆ ಬಳಿಕ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಣಿಸಿಕೊಂಡ ಅಸಮಾಧಾನ ಸಂಪೂರ್ಣವಾಗಿ ಶಮನಗೊಂಡಿಲ್ಲ ಎಂಬ ಚರ್ಚೆಗಳು ಮುಂದುವರೆದಿದೆ. ಇದರ ನಡುವೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಸಚಿವ KH ಮುನಿಯಪ್ಪ ಅವರ ನಡುವಿನ ಮಹತ್ವದ ಭೇಟಿ ರಾಜಕೀಯ ವಲಯದಲ್ಲಿ ಹೊಸ ಕುತೂಹಲ ಹುಟ್ಟಿಸಿದೆ. ಮಾಹಿತಿಯ ಪ್ರಕಾರ ಖಾಸಗಿ ಹೋಟೆಲ್ನಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಚಿವ ಮುನಿಯಪ್ಪ ಅವರನ್ನ ಭೇಟಿ ಮಾಡಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಈ ಭೇಟಿ ಸಂಪುಟದ ಖಾತೆ ಹಂಚಿಕೆ ಹಾಗೂ ಮುನಿಯಪ್ಪ ಅವರ ಅಸಮಾಧಾನಕ್ಕೆ ಸಂಬಂಧಿಸಿದಂತೆ ಮಹತ್ವ ಪಡ್ಕೊಂಡಿದೆ. ಇದಕ್ಕೂ ಮುನ್ನ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮುನಿಯಪ್ಪ ಅವರೊಂದಿಗೆ ಮಾತುಕತೆ ನಡೆಸಿ ಮನವೊಲಿಸುವ ಪ್ರಯತ್ನ ನಡೆಸಿದರು. ಈ ಬೆಳವಣಿಗೆಯ ಬೆನ್ನಲ್ಲೇ ಇಂದು ಮುಖ್ಯಮಂತ್ರಿ ಮತ್ತು ಮುನಿಯಪ್ಪ ನಡುವಿನ ಭೇಟಿ ನಡೆದಿರುವುದು ಗಮನ ಸೆಳೆದಿದೆ. ಸಚಿವರಿಗೆ ನೀಡಲಾಗಿರ್ತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಕುರಿತು ಈ ವೇಳೆ ಪ್ರಮುಖ ಚರ್ಚೆ ನಡೆದಿರುವುದಾಗಿ ತಿಳಿದುಬಂದಿದೆ. ಆಹಾರ ಖಾತೆಯನ್ನು ಮುಂದುವರಿಸಲು ಮುನಿಯಪ್ಪ ಅವರು ಆಸಕ್ತಿ ತೋರಿಸಿಲ್ಲ ಎನ್ನಲಾಗಿದ್ದು, ತಮ್ಮ ರಾಜಕೀಯ ಅನುಭವ ಮತ್ತು ಹಿರಿತನಕ್ಕೆ ತಕ್ಕಂತೆ ಮತ್ತೊಂದು ಪ್ರಮುಖ ಖಾತೆ ನೀಡುವಂತೆ ಪಕ್ಷದ ನಾಯಕತ್ವದ ಮುಂದೆ ಮನವಿ ಮಾಡಿರುವುದಾಗಿ ಮೂಲಗಳು ತಿಳಿಸಿವೆ. ಇತ್ತೀಚೆಗೆ ಸಚಿವ ಕೃಷ್ಣ ಬೈರೇಗೌಡ ಅವರ ಖಾತೆ ಸಂಬಂಧಿತ ಅಸಮಾಧಾನಕ್ಕೆ ತೆರೆ ಬಿದ್ದಿರುವ ಸಂದರ್ಭದಲ್ಲಿ ಇದೀಗ ಮುನಿಯಪ್ಪ ಅವರ ಖಾತೆ ಮುನಿಸೂ ಸಹ ಸಮಾಧಾನ ಆಗ್ತಿದೆಯಾ ಅನ್ನೋ ಚರ್ಚೆಗಳಿದೆ. ಕೆಲವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಬೇಸರ, ಕೆಲವರು ಸಿಕ್ತವ್ರಿಗೆ ಇದೇ ಖಾತೆ ಸಿಕ್ಕಿಲ್ಲ ಅನ್ನೋ ಬೇಸರ. ಸಹಜ ರಾಜಕಾರಣದಲ್ಲಿ, ಒಂದು ಸರ್ಕಾರದಲ್ಲಿ ಇವೆಲ್ಲ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಿಡದಿಯ ವಂಡರ್ಲಾ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ಆಯಿತು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಗೈರಾಗಿದ್ರು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಸತಕ್ಕಂಥ ಮೊದಲ CLP ಸಭೆ ಇದಾಗಿರೋದ್ರಿಂದ ಸಭೆ ರಾಜಕೀಯವಾಗಿ ಸಾಕಷ್ಟು ಮಹತ್ವ ಪಡೆದುಕೊಂಡಿತ್ತು. ಮೂಲಗಳ ಪ್ರಕಾರ ಕೊರಟಗೆರೆ ಪ್ರವಾಸದ ಬಳಿಕ ಡಾಕ್ಟರ್ ಪರಮೇಶ್ವರ್ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿತ್ತು. ಜ್ವರದ ತೀವ್ರತೆ ಹೆಚ್ಚಾಗಿರೋ ಹಿನ್ನೆಲೆ ವೈದ್ಯರ ಸಲಹೆಯಂತೆ ಅವರು ವಿಶ್ರಾಂತಿ ಪಡೆದಿದ್ದಾರೆ. ಈ ಕಾರಣದಿಂದ ಸಭೆಗೆ ಹಾಜರಾಗಲು ಸಾಧ್ಯವಾಗಿಲ್ಲ ಅನ್ನೋದು ಮುಖ್ಯಮಂತ್ರಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರಂತೆ. ಈ ಮಹತ್ವದ ಸಭೆಗೆ ಮಾಜಿ CM ಸಿದ್ದರಾಮಯ್ಯ, KPCC ಅಧ್ಯಕ್ಷ BK ಹರಿಪ್ರಸಾದ್, ಪ್ರದೀಪ್ ಈಶ್ವರ್, RV ದೇಶಪಾಂಡೆ, ಬಾಬಾ ಸಾಹೇಬ್ ಪಾಟೀಲ್, ಜಯಚಂದ್ರ, ಬೇಳೂರು ಗೋಪಾಲ್ ಕೃಷ್ಣ ಸೇರಿದಂತೆ ಶಾಸಕರ ದಂಡು, ಹಿರಿಯ ನಾಯಕರು ಆಗಮಿಸಿದ್ರು. ಸಭೆಯಲ್ಲಿ ಪರಿಷತ್ ಚುನಾವಣೆಯ ತಂತ್ರಗಾರಿಕೆ ಹಾಗೂ ಮುಂದಿನ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಮಹತ್ವದ ಚರ್ಚೆ ನಡೆದಿದೆ ಎನ್ನಲಾಗ್ತದೆ. ವಿಧಾನ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಆಯೋಜಿಸಲಾಗಿರ್ತಕ್ಕಂಥ ಈ ಸಭೆಯಲ್ಲಿ ಅಡ್ಡ ಮತದಾನ ತಡೆಯುವುದು, ಮತದಾನದ ತಂತ್ರಗಾರಿಕೆ ರೂಪಿಸುವುದು ಹಾಗೂ ಶಾಸಕರಿಗೆ ಅಗತ್ಯ ಮಾರ್ಗದರ್ಶನ ನೀಡುವುದು ಪ್ರಮುಖ ಉದ್ದೇಶವಾಗಿದೆ.
ಸಭೆಯ ಬಳಿಕ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ರೆಸಾರ್ಟ್ಸ್ನಲ್ಲಿ ವಾಸ್ತವ್ಯ ಹೂಡಲಿದ್ದು ಜೂನ್ 18ರಂದು ಅಲ್ಲಿಂದಲೇ ನೇರವಾಗಿ ವಿಧಾನಸೌಧಕ್ಕೆ ತೆರಳಿ ಮತದಾನ ಮಾಡುವ ಸಾಧ್ಯತೆ ಇದೆ. ಅಂದ್ರೆ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕೊಂಡವ್ರೆ ವೋಟ್ ಅವಶ್ಯಕತೆ ಇದೆ, ನಮ್ಮಿಂದ ಕಿತ್ಕೊಂಡು JDS ಹೋಗ್ಬಿಟ್ರೆ ವೋಟು ಅನ್ನೋದು ಆ ಲೆಕ್ಕಾಚಾರಕ್ಕೆ ಇವೆಲ್ಲ ಇದೆ. ಬಟ್ DK ಶಿವಕುಮಾರ್ ವಿಶ್ವಾಸ ಇದೆ ಗೆಲ್ಸ್ಕೋತೀನಿ ಅಂತ, ಅತ್ತ ಕಡೆ ಕುಮಾರಸ್ವಾಮಿ ಅವ್ರಿಗೂ ವಿಶ್ವಾಸ ಇದೆ ನಾವು ಗೆಲ್ಸ್ಕೋತೀವಿ ಅಂತ. ನೋಡ್ಬೇಕು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಗಳು ತೀವ್ರಗೊಂಡಿರತಕ್ಕಂಥ ನಡುವೆ ಸಾಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸಚಿವ ಸ್ಥಾನ ಕುರಿತು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ತಮಗೆ 100ಕ್ಕೆ 100ರಷ್ಟು ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದೆ ಅಂತ ಅವರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಬೇಳೂರು ಗೋಪಾಲಕೃಷ್ಣ ಮಲೆನಾಡು ಭಾಗದ ಅಭಿವೃದ್ಧಿ ದೃಷ್ಟಿಯಿಂದ ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನ ನೀಡುವಂತೆ ಪಕ್ಷದ ವರಿಷ್ಠರು ಹಾಗೂ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಳಿ ಮನವಿ ಮಾಡಿರುವುದಾಗಿ ತಿಳಿಸಿದರು. ಯಾವುದೇ ಖಾತೆ ನೀಡಿದರೂ ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯ ನನ್ನಲ್ಲಿದೆ, ಆದರೆ ಮಲೆನಾಡಿನ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಅಗತ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ಅರಣ್ಯ ಇಲಾಖೆ ನೀಡಿದ್ರೆ ಉತ್ತಮ ಅಂತ ಅವರು ಹೇಳಿದರು. ಇದೇ ವೇಳೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಸುಳಿವು ನೀಡಿದ ಅವರು ಜೂನ್ 23 ಅಥವಾ 24ರಂದು ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಿದರು. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರ ರೆಸಾರ್ಟ್ಸ್ ವಾಸ್ತವ್ಯದ ಬಗ್ಗೆ ಪ್ರತಿಕ್ರಿಯಿಸಿದಂತ ಅವರು ಅಡ್ಡ ಮತದಾನ ತಡೆಯಲು ಹಾಗೂ ಪಕ್ಷದ ತಂತ್ರಗಾರಿಕೆ ರೂಪಿಸಲು ಇಂತಹ ಸಭೆಗಳು ಅಗತ್ಯವಾಗಿವೆ ಅಂತ ಸಮರ್ಥಿಸಿಕೊಂಡರು. ಪಕ್ಷದ ಅಭ್ಯರ್ಥಿಗಳ ಗೆಲುವು ಖಚಿತವಾಗಿದೆ, ಶಾಸಕರು ಒಟ್ಟಾಗಿ ಕುಳಿತು ಕ್ಷೇತ್ರಗಳ ಅಭಿವೃದ್ಧಿ ಹಾಗೂ ಪಕ್ಷದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲು ಇದು ಉತ್ತಮ ಅವಕಾಶ ಅಂತ ಹೇಳಿದರು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಿದಂತ ಬೇಳೂರು ಗೋಪಾಲಕೃಷ್ಣ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ರದ್ದುಗೊಳಿಸುವ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ನಿರೀಕ್ಷೆ ಇಟ್ಕೋಬೇಕು, ಅವರು ಫಸ್ಟ್ ಟೈಮ್ ಈ ಸಾರಿ ಕಾಂಗ್ರೆಸ್ ಇಂದ ಗೆದ್ದಿರೋದು. ಇದಕ್ಕೂ ಮುಂಚೆ ಅವರು ಬಿಜೆಪಿ MLA ಆಗಿದ್ರು, ದಳದಿಂದ ಸೋತಿದ್ರು. ಈಗ ಕಾಂಗ್ರೆಸ್ MLA ಮಧು ಬಂಗಾರಪ್ಪ ಅವ್ರಿಗೆ ಕೊಟ್ಟಿರಲ್ಲ, ಇವ್ರು ಸಿಗುತ್ತೇನೋ ಇವ್ರ ನಿರೀಕ್ಷೆ. ಬಟ್ ಹರಿಪ್ರಸಾದ್ KPCC ಅಧ್ಯಕ್ಷರಾಗಿದ್ದಾರೆ, ಕಮ್ಯುನಿಟಿ ವೈಸ್ ಇವ್ರಿಗೆ ಅವಕಾಶ ಆಗ್ಬೋದು ಅನ್ನೋದು ಲೆಕ್ಕಾಚಾರಗಳು. ನೋಡ್ಬೇಕೇನಾಗತ್ತೆ ಅಂತ. DK ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ನಾಯಕನಾಗಿ ಬೆಳೆಯಬಾರದೆಂದು JDS ನಾಯಕ HD ಕುಮಾರಸ್ವಾಮಿ ಅವರ ಕುಟುಂಬ ಕುತಂತ್ರ ಮಾಡಿತ್ತು. ಅದಕ್ಕಾಗಿ ಶಿವಕುಮಾರ್ ವಿರುದ್ಧ ಅಕ್ರಮ ತನಿಖೆಗೆ ಪ್ರಧಾನಿಗೆ ಪತ್ರ ಬರೆದಿದ್ರು ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಗಂಭೀರ ಆರೋಪ ಮಾಡಿದ್ರು. ಶಿವಕುಮಾರ್ ಅವರನ್ನ ಬಲಿ ಹಾಕೋಕೆ HDK ಯಾರ್ಯಾರಿಗೆ ಕರೆ ಮಾಡಿದ್ದಾರೆ ಎಂಬುದನ್ನ ಸಮಯ ಬಂದಾಗ ಹೇಳ್ತೇನೆ. ಈಗ DKಶಿ ಮುಖ್ಯಮಂತ್ರಿ ಆಗಿರುವುದಕ್ಕೆ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ. ಅದಕ್ಕಾಗಿ ಅವರೇ ಹುಟ್ಟು ಹಾಕಿದ ಬಿಡದಿ ಟೌನ್ಶಿಪ್ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿರುವ ಶಿವಕುಮಾರ್ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಂತ ಇಲ್ಲಿನ ವಂಡರ್ಲಾ ಬಳಿ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ಕೊಟ್ಟರು. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಸೇರ್ಕೊಂಡಿರುವುದೇ ಶಿವಕುಮಾರ್ ಅವರಿಗೆ ತೊಂದರೆ ಕೊಡೋಕೆ, ತಮ್ಮನ್ನು ಬಿಟ್ಟರೆ ಒಕ್ಕಲಿಗರಲ್ಲಿ ಬೇರೊಬ್ರು CM ಆಗಬಾರದು ಎಂಬುದು HDK ಮನಸ್ಸಿನಲ್ಲಿತ್ತು. ಅದಕ್ಕಾಗಿ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ದಾರೆ. ಅದನ್ನ ಮೀರಿ ಶಿವಕುಮಾರ್ ಮುಖ್ಯಮಂತ್ರಿಯಾದ್ರು ಒಕ್ಕಲಿಗರಲ್ಲಿ ಈಗ 2ನೇ ನಾಯಕತ್ವ ಪ್ರಬಲವಾಗಿ ಬೆಳೆಯುತ್ತಿದೆ. ಇದನ್ನ ಹೇಗಾದ್ರೂ ಮಾಡಿ ಚಿವುಟಬೇಕು ಅಂತ ಕಸರತ್ತು ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ನಾವು ಮೆಜಾರಿಟಿ ಇದೀವಿ, 5ನೇ ಅಭ್ಯರ್ಥಿ ನಾವು ಗೆದ್ದೇ ಗೆಲ್ತೀವಿ, ಅವರಿಗಿರೋದು ಬರೀ 4 ಮತಗಳು, ನಮಗಿರೋದು 24 ಮತಗಳು, 100% ನಾವು ಗೆದ್ದೇ ಗೆಲ್ತೀವಿ, ನಾವು ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಹಾಕೊಂಡ್ರೆ 28 ಆಗುತ್ತೆ, ಶಾಸಕರ ಮೇಲೆ ಅನುಮಾನ ಬಿದ್ದು ಇಲ್ಲಿ ಕರ್ತಂದಿಲ್ಲ, ಎಲ್ಲರೂ ಒಟ್ಟಿಗೆ ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಬಾಲಕೃಷ್ಣ ಹೇಳಿದ್ರು. ಬಾಲಕೃಷ್ಣ ಪ್ರಭಾವಿ MLA, ಅವರು ಮಂತ್ರಿ ಆಗ್ತೀವಿ ಅನ್ನೋ ಜೋಶಲ್ಲಿದ್ದಾರೆ. ಜೊತೆಗೆ 94ರಲ್ಲೇ ಬಿಜೆಪಿ MLA ಅವರು, ಅದಾದ್ಮೇಲೆ 2004 JDS, 3 JDS, 8 JDS, 13 JDS, 18ರಲ್ಲಿ ಸೋತ್ರು. ಈ ಕಾಂಗ್ರೆಸ್ MLA 1 ಬಾರಿ ಬಿಜೆಪಿ, 3 ಬಾರಿ JDS, 1 ಬಾರಿ ಕಾಂಗ್ರೆಸ್ MLA, 5 ಬಾರಿ MLA ಮಾಗಡಿ ಬಾಲಕೃಷ್ಣ ಅವರು. ಬಿಡದಿ ಟೌನ್ಶಿಪ್ ಯೋಜನೆಗೆ ಕೆಲವರ ವಿರೋಧದ ಕಾರಣಕ್ಕೆ ಸರ್ಕಾರ ಹಿಂದೆ ಸರಿಯೋದಿಲ್ಲ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರು ವಿಸ್ತರಣೆಗೆ ಟೌನ್ಶಿಪ್ ಯೋಜನೆ ಅಗತ್ಯವಿದ್ದು 80% ರೈತರು ಭೂಮಿ ನೀಡೋಕೆ ಒಪ್ಪಿದ್ದಾರೆ ಅಂತ ತಿಳಿಸಿದ್ದಾರೆ. ಕೆಲವರು ಮಾತ್ರ ವಿರೋಧ ವ್ಯಕ್ತಪಡಿಸಿದ್ದು ಈ ವಿಚಾರದಲ್ಲಿ JDS ರಾಜಕೀಯ ಮಾಡ್ತಿದೆ ಅಂತ ಆರೋಪಿಸಿದ್ರು. ಬೆಂಗಳೂರು ನಗರದಲ್ಲಿ ನಿವೇಶನಗಳ ಬೇಡಿಕೆ ಹೆಚ್ಚಾಗಿದ್ದು ಜನಸಂಖ್ಯೆ ವಿಸ್ತರಣೆಗೆ ಹೊಸ ಯೋಜನೆಗಳ ಅಗತ್ಯವಿದೆ, ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯೋಜನೆಯನ್ನು ಮುಂದುವರಿಸಲಾಗುವುದು ಅಂತ ಹೇಳಿದರು. ವಿಧಾನ ಪರಿಷತ್ ಚುನಾವಣೆ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಯತೀಂದ್ರ ಸಿದ್ದರಾಮಯ್ಯ ಕಾಂಗ್ರೆಸ್ 5ನೇ ಅಭ್ಯರ್ಥಿನ ಕಣಕ್ಕಿಳಿಸಿದ್ದು ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇನ್ನು KPCC ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ವಕ್ತಾರರಾದ M ಲಕ್ಷ್ಮಣ್ ಅವರ ಮಾಧ್ಯಮಗೋಷ್ಠಿ ನಡೆಸಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು ಬೆಂಗಳೂರಿನ ಮೇಲೆ ಹೊರೆ ಹೆಚ್ಚಾಗ್ತಾ ಇದೆ ಅಂತ ಬಿಜೆಪಿ ದಿನನಿತ್ಯ ಮಾತನಾಡುವ ಉದ್ಯಮಿಗಳು ಮಾಧ್ಯಮಗಳ ಮುಂದೆ ಹೇಳುತ್ತಿದ್ದಾರೆ. ಈ ಸಮಸ್ಯೆ ಬಗೆಹರಿಸಬೇಕು ಎಂಬ ಉದ್ದೇಶದಿಂದ ವರ್ಕ್ ಲೀಡ್ ಅಂಡ್ ಪ್ಲೇ ಅಡಿಯಲ್ಲಿ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗ್ತಾ ಇದೆ. ಕುಮಾರಸ್ವಾಮಿ ಅವರು ಸೇರಿದಂತೆ ಬಿಜೆಪಿ ಹಾಗೂ JDS ನಾಯಕರು ಪದೇ ಪದೇ ಹೇಳಿಕೆ ಕೊಡ್ತಿದ್ದಾರೆ. ಈ ಯೋಜನೆಯಲ್ಲಿ ಲೂಟಿ ಮಾಡಲು ಅವಕಾಶ ಎಲ್ಲಿದೆ ಎಂಬುದನ್ನು ಸಾಬೀತುಪಡಿಸಲಿ ಅಂತ ಸವಾಲು ಹಾಕಿದ್ರು. ಯತೀಂದ್ರ ಅವರು ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ, ಲಕ್ಷ್ಮಣ್ ಅವರು ಇವರೆಲ್ಲ ಸುಮ್ನೆ ಮಾತಾಡ್ತಿದ್ದಾರೆ. ಬೆಂಗಳೂರಿನ ಭಾರ ಇಳಿಸೋಕೆ ಬಿಡದಿಯಲ್ಲಿ ಮಾಡ್ತೀವಿ ಅನ್ನೋದು ಇವ್ರ ಲೆಕ್ಕಾಚಾರ. ಬಿಡದಿ ಟೌನ್ಶಿಪ್ ಬಗ್ಗೆ ತಾವೇನ್ ಹೇಳ್ತೀರಿ, ಬೇಕಾ ಬೇಡವಾ? ನೀವು ಕಾಮೆಂಟ್ ಹಾಕಿ, ಮುಂದಕ್ಕೆ ಹೋಗೋಣ.
ಆರ್ಎಸ್ಎಸ್ ಮತ್ತು ಹಿಂದೂ ಧರ್ಮದ ಕುರಿತು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನೀಡಿರ್ತಕ್ಕಂಥ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರ್ತಕ್ಕಂಥ ಹರಿಪ್ರಸಾದ್, ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ, ತತ್ವಶಾಸ್ತ್ರ ಮತ್ತು ವೈವಿಧ್ಯತೆಯನ್ನು ಹೊಂದಿರತಕ್ಕಂಥ ಹಿಂದೂ ಧರ್ಮವನ್ನ ಯಾವುದೇ ಒಂದು ನಿರ್ದಿಷ್ಟ ಸಂಘಟನೆಯೊಂದಿಗೆ ಸಮೀಕರಿಸುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಹಿಂದೂ ಧರ್ಮವು ಯಾವುದೇ ಒಂದು ಸಂಘಟನೆಯ ಸ್ವತ್ತಲ್ಲ, ಅದು ಆರ್ಎಸ್ಎಸ್ ಗಿಂತಲೂ ವಿಶಾಲವಾದ, ಎಲ್ಲರನ್ನೂ ಒಳಗೊಂಡಿರತಕ್ಕಂಥ ನಾಗರಿಕತಾ ಪರಂಪರೆ, ಕೋಟ್ಯಂತರ ಜನರ ನಂಬಿಕೆ, ಆಚರಣೆ ಮತ್ತು ಸಂಸ್ಕೃತಿಯನ್ನ ಪ್ರತಿನಿಧಿಸುವ ಹಿಂದೂ ಧರ್ಮವನ್ನ ಒಂದು ಸಂಘಟನೆಯ ಮಟ್ಟಕ್ಕೆ ಇಳಿಸಿ ನೋಡುವುದು ಹಿಂದೂಗಳ ಭಾವನೆಗಳಿಗೆ ಅವಮಾನ ಮಾಡಿದಂತಾಗುತ್ತೆ ಅಂತ ಹರಿಪ್ರಸಾದ್ ಅಭಿಪ್ರಾಯಪಟ್ಟಿದ್ದಾರೆ. ಆರ್ಎಸ್ಎಸ್ ಅನ್ನ ಸಂಪೂರ್ಣ ಹಿಂದೂ ಸಮಾಜದ ಪ್ರತಿನಿಧಿಯಂತೆ ಬಿಂಬಿಸುವ ಪ್ರಯತ್ನ ಸರಿಯೇ ಅಂತ ಪ್ರಶ್ನಿಸಿರ್ತಕ್ಕಂಥವರು, ವಿವಾದಾತ್ಮಕ ಹಿನ್ನೆಲೆ ಹೊಂದಿರತಕ್ಕಂಥ ಒಂದು ಸಂಘಟನೆಯನ್ನ ಹಿಂದೂ ಧರ್ಮದ ಸಮಗ್ರ ಪ್ರತಿನಿಧಿಯಂತೆ ಚಿತ್ರಿಸುವುದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರನ್ನ ಪ್ರಶ್ನಿಸಿರ್ತಕ್ಕಂಥ ಹರಿಪ್ರಸಾದ್, ಹಿಂದುತ್ವದ ಕುರಿತು ಪ್ರತಿದಿನ ಭಾಷಣ ಮಾಡುವ ಬಿಜೆಪಿ ನಾಯಕರು ಹಾಗೂ ಸ್ವಯಂ ಘೋಷಿತ ಹಿಂದೂ ರಕ್ಷಕರು ಈಗ ತಮ್ಮ ನಿಲುವು ಸ್ಪಷ್ಟಪಡಿಸಬೇಕು. ಹಿಂದೂ ಧರ್ಮ ಮತ್ತು ಆರ್ಎಸ್ಎಸ್ ಒಂದೇ ಎಂದು ಹೇಳುವುದನ್ನ ಅವರು ಒಪ್ಪುತ್ತಾರೆಯೇ ಅಂತ ಸವಾಲು ಹಾಕಿದ್ರು. ಹಿಂದೂ ಧರ್ಮ ಅದೊಂದು ಜೀವನ ಶೈಲಿ ಅಂತ, ಹಿಂದೂ ಧರ್ಮವಾಗಿ ಪರವಾಗಿ ಆರ್ಎಸ್ಎಸ್ ಭಜಂಗಳ ಚರ್ಚೆಲ್ಲ ಹೋರಾಟ ಮಾಡ್ತಿರ್ತಾರೆ. ಆರ್ಎಸ್ಎಸ್ ಮೀರಿಸುವಂತ ಆರ್ಎಸ್ಎಸ್ ನ ಬ್ಯಾಕಪ್ ಮಾಡ್ತಿರೋದು ಬಿಜೆಪಿ. ಹಿಂಗೆ ಬಿಜೆಪಿ ಬೆನ್ನಿಗೆ ಆರ್ಎಸ್ಎಸ್ ಇದೆ. ಹಾಗೆ ಹಿಂದೂ ಧರ್ಮವನ್ನು ಉಳಿಸೋಕೆ ಕಾಂಗ್ರೆಸ್ ಅವರೊಂದು ಮಾಡಿದ್ರೆ ಆಗತ್ತೆ ಅಷ್ಟೇ. ಆರ್ಎಸ್ಎಸ್ ಬಿಜೆಪಿದು ಅನ್ನೋದೇ ಆದ್ರೆ ಉಳ್ಸಕ್ಕೆ ಇನ್ನೊಂದೇನೋ ಮಾಡಿದ್ರೆ ಆಗತ್ತೆ ಅಷ್ಟೇ, ಪ್ಯಾರಲಲ್ ಆಗಿ. ಎಲ್ಲ ಸೇರಿ ಧರ್ಮ ಉಳಿಸಿ ಅಷ್ಟೇ. ಧರ್ಮ ಅಂತಂದ್ರೆ ಒಳ್ಳೇದು, ನ್ಯಾಯ ಅಂತ ಮೊದ್ಲು ಊರ್ ಕಡೆ ಎಲ್ಲ ಬಳಸೋರು. ಧರ್ಮವಾಗಿ ಬದುಕು ಅಂತ, ಧರ್ಮವಾಗಿ ಮಾತಾಡು, ಧರ್ಮವಾಗಿ ಬಾಳು ಅಂತ. ಧರ್ಮ ಅಂದ್ರೆ ಸತ್ಯ, ನ್ಯಾಯ, ನೀತಿ ಅಂತ. ಆ ಸತ್ಯ, ನ್ಯಾಯ, ನೀತಿಯನ್ನ ಉಳಿಸಿ. ಆರ್ಎಸ್ಎಸ್ ಅವರು ಯಾಕೆ ಗುತ್ಕ ತಗೊಂಡವ್ರು ಉಳ್ಸಕ್ಕೆ? ನೀವು ಯಾವ್ದೋ ಸಂಘ ಕಟ್ಕೊಂಡು ಉಳಿಸಿ, ಒಳ್ಳೇದನ್ನು ಉಳಿಸಿ ಅಷ್ಟೇ. ಹಿರಿಯ ಬಿಜೆಪಿ ನಾಯಕರು ಹಾಗೂ ಆರ್ಎಸ್ಎಸ್ ಪ್ರತಿನಿಧಿಗಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನಿವಾಸದಲ್ಲಿ 4 ಗಂಟೆಗಳ ಕಾಲ ಸಭೆ ನಡೆಸಿದ ಬಳಿಕ ಪಕ್ಷದ ಮೂಲಗಳ ಪ್ರಕಾರ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಹೊಸ ತಂಡವನ್ನ ಶೀಘ್ರದಲ್ಲೇ ಘೋಷಿಸುವ ಸಾಧ್ಯತೆ ಇದೆ. ಸಂಘಟನಾ ಮಟ್ಟದಲ್ಲಿ ಮಹತ್ವದ ಪುನರ್ರಚನೆಯ ಕುರಿತು ಊಹಾಪೋಹಗಳು ನಡೆಯುತ್ತಿರುವ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಆರ್ಎಸ್ಎಸ್ ಕಾರ್ಯಕರ್ತ ಅರುಣ್ ಕುಮಾರ್ ಹಾಗೂ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಭಾಗವಹಿಸಿದ್ರು. ಸಭೆಯ ಕುರಿತು ಅಧಿಕೃತ ಮಾಹಿತಿ ಪ್ರಕಟವಾಗದಿದ್ದರೂ ಪಕ್ಷದ ಮೂಲಗಳ ಪ್ರಕಾರ ಸಂಘಟನಾ ಪುನರ್ರಚನೆ ಮತ್ತು ನಿತಿನ್ ನಬೀನ್ ಅವರ ನೇತೃತ್ವದ ಹೊಸ ತಂಡದ ರಚನೆ ಕುರಿತು ಚರ್ಚೆ ನಡೆದಿದೆ. ಮೂಲಗಳ ಪ್ರಕಾರ ನಿತಿನ್ ನಬೀನ್ ಅವರ ಹೊಸ ತಂಡದ ಸಂಯೋಜನೆ ಕುರಿತು ಪ್ರಮುಖ ಚರ್ಚೆಗಳು ನಡೆದಿದ್ದು, ಸಂಘಟನೆಯ ಪ್ರಮುಖ ಹುದ್ದೆಗಳ ನೇಮಕಾತಿಗಳನ್ನ ಮುಂದಿನ ಕೆಲ ದಿನಗಳಲ್ಲಿ ಘೋಷಿಸುವ ಸಾಧ್ಯತೆ ಇದೆ. ನಿತಿನ್ ನಬೀನ್ ಸ್ವತಃ ಪಕ್ಷದ ಅತ್ಯಂತ ಕಿರಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ಅವರ ಹೊಸ ತಂಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊಸ ಹಾಗೂ ಯುವ ಮುಖಗಳಿಗೆ ಅವಕಾಶ ಸಿಗುವ ನಿರೀಕ್ಷೆ ಇದೆ ಅಂತ ಮೂಲವೊಂದು ತಿಳಿಸಿದೆ. ವ್ಯಾಪಕ ಪುನರ್ರಚನೆಯ ಭಾಗವಾಗಿ ಕೆಲವು ನಾಯಕರನ್ನ ಸಂಘಟನೆ ಮತ್ತು ಸರ್ಕಾರದ ಜವಾಬ್ದಾರಿಗಳ ನಡುವೆ ಸ್ಥಳಾಂತರಿಸುವ ಸಾಧ್ಯತೆಯೂ ಕೂಡ ಇದೆ ಅಂತ ಮೂಲಗಳು ತಿಳಿಸಿವೆ. ನಿತಿನ್ ನಬೀನ್ ಅವರು ಜೂನ್ 20 ಅಥವಾ 21ರ ಸುಮಾರಿಗೆ ತಮ್ಮ ಹೊಸ ತಂಡವನ್ನ ಘೋಷಿಸುವ ನಿರೀಕ್ಷೆ ಇದೆ. ಇದೇ ವೇಳೆ ಎನ್ಡಿಎ ಮೂರನೇ ಬಾರಿಯ ಸರ್ಕಾರ ಏನಿದೆ, 2 ವರ್ಷಗಳ ಅವಧಿ ಪೂರ್ಣಗೊಂಡ ಬಳಿಕ ಕೇಂದ್ರ ಸಚಿವ ಸಂಪುಟದಲ್ಲಿಯೂ ಪುನರ್ರಚನೆ ನಡೆಯುವ ಸಾಧ್ಯತೆ ಇದೆ ಅಂತ ಸೂಚನೆಗಳಿವೆ. ಅಂದ್ರೆ ಪಾರ್ಟಿಯಲ್ಲಿ ರೀಶಫಲ್, ಕ್ಯಾಬಿನೆಟ್ ರೀಶಫಲ್, ಕೇಂದ್ರ ಸಂಪುಟ ವಿಸ್ತರಣೆ ಜೊತೆಗೆ ಸಂಘಟನೆಯಲ್ಲಿ ಒಂದಷ್ಟು ಬೇರೆ ಬದಲಾವಣೆಗಳಾಗೋ ಸಾಧ್ಯತೆ ಇದೆ. ಬಿಜೆಪಿ ಅವರು ಇಂಟರ್ನಲ್ ಅದ್ ಮಾಡ್ತಾ ಇದ್ದಾರೆ. ತೃಣಮೂಲ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ರಾಜಕೀಯ ಬಿಕ್ಕಟ್ಟಿನಲ್ಲಿ ತಮ್ಮ ಪಕ್ಷ ತೊಡಗೋದಿಲ್ಲ ಅಂತ ಬಿಜೆಪಿ ಹೇಳಿದೆ. ಮಂಗಳವಾರ ಭಾರತೀಯ ಜನತಾ ಪಕ್ಷದ ಸಂಸದ ರಾಹುಲ್ ಸಿನ್ಹಾ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದು, ತಮ್ಮ ಪಕ್ಷ ತೃಣಮೂಲ ಕಾಂಗ್ರೆಸ್ ಆಂತರಿಕ ವಿವಾದದಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿದ್ದು, ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ತಪ್ಪಿತಸ್ಥರೆಂದು ಕಂಡು ಬಂದವರಿಗೆ ಅವರ ಸ್ಥಾನಮಾನವನ್ನ ಲೆಕ್ಕಿಸದೆ ಶಿಕ್ಷೆ ವಿಧಿಸಬೇಕು ಅಂತ ಪ್ರತಿಪಾದಿಸಿದ್ದಾರೆ. ನಾವು ಟಿಎಂಸಿಯ ಹೋರಾಟದಲ್ಲಿ ಭಾಗಿಯಾಗುವುದಿಲ್ಲ, ಅವರ ಆಂತರಿಕ ಜಗಳವನ್ನು ಅವರೇ ನಿಭಾಯಿಸಬೇಕು ಅಂತ ಸಿನ್ಹಾ ತಿಳಿಸಿದ್ದಾರೆ. ಟಿಎಂಸಿ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಉಲ್ಲೇಖಿಸಿ ಬಿಜೆಪಿ ಸಂಸದರು ತಾವು ಹಲವಾರು ಹಗರಣಗಳಲ್ಲಿ ಭಾಗಿಯಾಗಿರುವುದಾಗಿ ಆರೋಪಿಸಿದ್ರು ಮತ್ತು ಜಾರಿ ನಿರ್ದೇಶನಾಲಯ ತನ್ನ ತನಿಖೆಯ ಸಮಯದಲ್ಲಿ ಕೆಲವು ಪುರಾವೆಗಳನ್ನ ಕಂಡುಕೊಂಡಿರಬೇಕು ಅಂತ ಹೇಳಿದರು. ಅಭಿಷೇಕ್ ಬ್ಯಾನರ್ಜಿ ಅನೇಕ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ, ತನಿಖೆ ನಡೆಯುತ್ತಿದೆ ಮತ್ತು ಇಡೀ ಒಂದಲ್ಲ ಒಂದು ಪುರಾವೆಗಳನ್ನ ಕಂಡುಕೊಂಡಿರಬೇಕು. ಅಂತಹ ಕೆಲಸಗಳನ್ನ ಮಾಡಿದವರು ಅವರು ಎಷ್ಟೇ ಉನ್ನತ ಹುದ್ದೆಯಲ್ಲಿದ್ರು ಕೂಡ ಶಿಕ್ಷೆಗೆ ಗುರಿಯಾಗಬೇಕು ಅಂತ ಅವರು ಹೇಳಿದ್ರು. ಟಿಎಂಸಿಯನ್ನ ಒಡೆದು ಚೂರ್ ಮಾಡಿ ಚಿತ್ರಣ ಮಾಡಿ ಅದನ್ನ ಇನ್ನೊಂದು ಪಾರ್ಟಿ ಜೊತೆ ಮರ್ಜ್ ಮಾಡಿ ಟಿಎಂಸಿಯನ್ನ ತೀರ್ಸಿದ್ರ ಈಗ ಸ್ಟೋರಿ ಬೇರೆ ಹೇಳ್ತಾವ್ರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಸಂಸದರ ಪಕ್ಷಾಂತರದ ಕುರಿತು ಹರಡುತ್ತಿರತಕ್ಕಂಥ ವದಂತಿಗಳಿಗೆ ಸ್ವತಃ ಉದ್ಧವ್ ಠಾಕ್ರೆ ಅವರೇ ಅಂತಿಮ ತೆರೆ ಎಳೆಯಲು ಮುಂದಾಗಿದ್ದಾರೆ. ಶಿಂದೆ ಬಣವು ತಮ್ಮ ಸಂಸದರನ್ನ ಸೆಳೆಯೋಕೆ ನಡೆಸುತ್ತಿದೆ ಎನ್ನಲಾದ ಆಪರೇಷನ್ ಟೈಗರ್ ಚರ್ಚೆಗಳ ಮಧ್ಯೆ ಉದ್ಧವ್ ಠಾಕ್ರೆ ತಮ್ಮ ಸಂಸದರು ಮತ್ತು ಹಿರಿಯ ನಾಯಕರ ತುರ್ತು ಸಭೆ ನಡೆಸಿ ಗಟ್ಟಿಯಾದ ನಿಲುವು ಪ್ರಕಟಿಸಿದ್ದಾರೆ. ವಿರೋಧ ಪಕ್ಷಗಳ ಆಮಿಷ ಅಥವಾ ಒತ್ತಡಕ್ಕೆ ಮಣಿಯುವವರೆಗೆ ಶಿವಸೇನೆಯಲ್ಲಿ ಜಾಗವಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಅಧಿಕೃತ ನಿವಾಸ ಮಾತೋಶ್ರೀಯಲ್ಲಿ ನಡೆದ ಪಕ್ಷದ ಸಂಸದರು ಮತ್ತು ಪದಾಧಿಕಾರಿಗಳ ಹೈ ವೋಲ್ಟೇಜ್ ಸಭೆಯಲ್ಲಿ ಮಾತನಾಡಿದಂತ ಉದ್ಧವ್ ಠಾಕ್ರೆ
ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಶಕ್ತಿಯೇ ತಮಗೆ ಮುಖ್ಯ ಅಂತ ಹೇಳಿದ್ರು. ಶಿವಸೇನೆ ಎಂದಿಗೂ ದ್ರೋಹಿಗಳಿಗೆ ಮಣಿದಿಲ್ಲ, ಮುಂದೆಯೂ ಮಣಿಯೋದಿಲ್ಲ. ನಮ್ಮ ಪಕ್ಷದ ಚಿಹ್ನೆ ಮತ್ತು ಹೆಸರನ್ನ ಕದ್ದವರು ಈಗ ನಮ್ಮ ಸಂಸದರನ್ನ ಕದಿಯೋಕೆ ಆಪರೇಷನ್ ಟೈಗರ್ ಎಂಬ ನಾಟಕವಾಡ್ತಿದ್ದಾರೆ. ನಾನು ಯಾರನ್ನೂ ಕಟ್ಟಿ ಹಾಕೋದಿಲ್ಲ. ಯಾರೀ ಪಕ್ಷ ಬಿಟ್ಟು ಹೋಗ್ಬೇಕು ಅವರು ಧೈರ್ಯವಾಗಿ ಹೋಗ್ಬಹುದು. ನಾವು ಯಾರನ್ನೂ ಹಿಡಿದಿಟ್ಕೊಂಡಿಲ್ಲ. ಆದ್ರೆ ನೆನಪಿರ್ಲಿ, ಓದವರಿಗೆ ಮಹಾರಾಷ್ಟ್ರದ ಜನತೆ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ನಿಜವಾದ ಹುಲಿಗಳು ನನ್ನೊಂದಿಗಿವೆ ಅಂತ ಉದ್ಧವ್ ಠಾಕ್ರೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ನಡೆದ ಸಭೆಗೆ ಒಟ್ಟು 9 ಸಂಸದರು 5 ಸಂಸದರು ಖುದ್ದಾಗಿ ಹಾಜರಾಗದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ದು ಪಕ್ಷಾಂತರದ ಅನುಮಾನ ಹೆಚ್ಚಿಸಿತ್ತು. 16 ಶಾಸಕರು 7 ಸಂಸದರು ಗುಡ್ ಬೈ ಹೇಳುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದ್ದು ಉದ್ಧವ್ ಬಣದ ಪ್ರಮುಖ ನಾಯಕರು ವದಂತಿಗಳನ್ನ ತಳ್ಳಿ ಹಾಕಿದ್ದಾರೆ. ನಮ್ಮ ಎಲ್ಲಾ 9 ಲೋಕಸಭಾ ಸಂಸದರು ಉದ್ಧವ್ ಠಾಕ್ರೆ ಅವರ ನಾಯಕತ್ವಕ್ಕೆ ಸಂಪೂರ್ಣ ಬದ್ಧರಾಗಿದ್ದಾರೆ. ಕೆಲವರು ತಮ್ಮ ಕ್ಷೇತ್ರಗಳ ಅನಿವಾರ್ಯ ಕೆಲಸಗಳ ಕಾರಣದಿಂದ ವಿಡಿಯೋ ಮೂಲಕ ಸಭೆಗೆ ಬರದಿದ್ರೆ ಹೊರತು ಯಾರು ಪಕ್ಷ ಬಿಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷ ಚಿಹ್ನೆ ಮೇಲೆ ಗೆದ್ದು ಹಿಂಗ ಅನ್ಯಾಯ ಮಾಡೋದ್ರೆ ಹೋಗ್ಲಿ ಅಂತ. NDA ನಲ್ಲಿದ್ದು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಗೆದ್ದು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಾಂಗ್ರೆಸ್ ಜೊತೆ ಹೋಗಿ NCP ಜೊತೆ ಹೋಗಿದ್ದು ಇದೇ ಉದ್ಧವ್ ಠಾಕ್ರೆ. ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಯಾರು ಕೂಡ ಮಾನ ಮರ್ಯಾದೆಯನ್ನು ಉಳಿಸ್ಕೊಂಡಿಲ್ಲ, ಸಿದ್ಧಾಂತವನ್ನು ಉಳಿಸ್ಕೊಂಡಿಲ್ಲ. ದೀರ್ಘಕಾಲ ಕಾಂಗ್ರೆಸ್ ವಿರುದ್ಧ ರಾಜಕಾರಣ ಮಾಡಿದವರು ಬಾಳ್ ಸಾಹೇಬ್ ಠಾಕ್ರೆ. ಅದನ್ನು ಮಣ್ಪಾಲ್ ಮಾಡಿದ್ದು ಉದ್ಧವ್ ಠಾಕ್ರೆ. ಅಂದ್ರೆ ಸಿದ್ಧಾಂತವೇ ಇಲ್ಲ. ಅಧಿಕಾರ ಬೇಕು ಅನ್ನೋದೇ ಸಿದ್ಧಾಂತ, CM ಆಗ್ಬೇಕು ಅನ್ನೋದೇ ಸಿದ್ಧಾಂತ. ಶಿವಸೇನೆ ಎಡಭಾಗ ಮಾಡಿ NCP ಎಡಭಾಗ ಮಾಡಿ ಆಡಳಿತ ಮಾಡ್ತಕ್ಕಂಥ ಬಿಜೆಪಿ ಅದೊಂಥರ ಸಿದ್ಧಾಂತ. ಅಧಿಕಾರವೇ ಮುಖ್ಯ, ಸಿದ್ಧಾಂತ ಎಲ್ಲ ಸುಮ್ಮನೆ ಕತೆಗಳು. ಇದಿಷ್ಟು ಇಂದಿನ ಸುದ್ದಿ. ತಾವೇನ್ ಹೇಳ್ತೀರಿ ಬಿಡದಿ ಟೌನ್ಶಿಪ್ ಬಗ್ಗೆ? ಹಾಗೆ ಯಾರ್ಯಾರು ಮಂತ್ರಿ ಆಗ್ಬೇಕು, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.